ಆಲ್ಸೋ ಈ ಬೇರೆ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಬರ್ದೇ ಇರೋ ಹಾಗೆ ಮಾಡೋದಕ್ಕೆ ನಾವೊಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಏನು ಮಾತಾಡಿದ್ವಿ, ನೀವು ಹೇಳಿದ್ರಿ ಒಂದು 10% ಇದು ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತ. ಆದ್ರೆ ಮಂತ್ರಗಳಿಗೆ ಹೆಚ್ಚಿನ ಶಕ್ತಿ ಇದೆ ಅಂತ ಕೂಡ ಹೇಳಿದ್ರಿ. ಹಾಗಾಗಿ ಕೆಲವೊಂದು ಸ್ತೋತ್ರ, ಕೆಲವೊಂದು ಮಂತ್ರ, ಕೆಲವೊಂದು ಸಹಸ್ರನಾಮ, ಉದಾಹರಣೆಗೆ ಹನುಮಾನ್ ಚಾಲಿಸ ಇರಬಹುದು, ಆದಿತ್ಯ ಹೃದಯ ಸ್ತೋತ್ರ ಇರಬಹುದು. ಈ ತರ ಯಾವ್ದನ್ನ ಪ್ರತಿನಿತ್ಯ ನಾವು ಕೇಳೋದ್ರಿಂದ ನೆಗೆಟಿವ್ ಎನರ್ಜಿ ಅವಾಯ್ಡ್ ಮಾಡಬಹುದು ನಮ್ಮ ಮನೆಯಲ್ಲಿ. ನೋಡಿ, ನಮ್ಮಲ್ಲಿ 1,008 ಅಂಗಗಳಿವೆ ಬಾಡಿನಲ್ಲಿ. ಹ್ಮ್ ಹ್ಮ್ 72,000 ನಾಡಿಗಳಿಂದ ಮ್ಯಾನುಫ್ಯಾಕ್ಚರ್ ಆಗಿರೋ ಈ ದೇಹ 72,000 ನಾಡಿಗಳು, 1,008 ಅಂಗಗಳು, ಉಗುರು, ಕೂದಲು ಎಲ್ಲ ಸೇರಿಸಿದಾಗ ಹ್ಮ್ ಸಹಸ್ರ ಅಂದರೆ 1,000. ಹ್ಮ್ ವಿಷ್ಣು ಸಹಸ್ರನಾಮ ಜಪ ಮಾಡೋದ್ರಿಂದ ಹ್ಮ್ ಮನುಷ್ಯನಿಗೆ ನೀವು ಎಷ್ಟೇ ಮಾಟ ಮಂತ್ರ ತಂತ್ರ ಮಾಡೋರು ನಿಮಗೆ ಟಚ್ ಆಗೋದಿಲ್ಲ. ವಿಷ್ಣು ಸಹಸ್ರ. ಹನುಮಂತ ಫೇಮಸ್ಸು ಎಂಥ ತಂತ್ರ ಆಗಲಿ. ಅವನಲ್ಲಿ ಒಂದು ಯಂತ್ರ ಇತ್ತಂತೆ, ಅದು ಎತ್ಕೊಂಡ್ರೆ ಎಷ್ಟು ಬೇಕಾದ್ರೂ ಹಾರ್ಬಿಡ್ತಿದ್ದಂತೆ. ಹನುಮಂತನ ಶರೀರವೇ ಒಂದು ಯಂತ್ರ ರೂಪದಲ್ಲಿ ಇತ್ತಂತೆ. ಅರ್ಧ ಕಪ್ಪಿ ಅರ್ಧ ಮಾನವನ ದೇಹ. ಈಗ ನರಸಿಂಹ ಒಂದು ಸಿಂಹ ಮುಖಸಿಂಹ, ದೇಹ ನರ ಮನುಷ್ಯ, ಅದು ನರಸಿಂಹ. ಹ್ಮ್ ಹೀಗೆ ಈ ಹನುಮಂತ ನರಸಿಂಹರು ಬಹಳ ಸ್ಟ್ರಾಂಗ್. ಈ ನರಸಿಂಹ ಅಂತಂದ್ರೆ ಒಂದು ತಂತ್ರಪ್ರಯೋಗಗಳಿವೆ. ಹ್ಮ್ ಹನುಮಂತನಲ್ಲೇ ವಶೀಕರಣ, ಮಾರಣ, ವಿದ್ವೇಷಣ ಎಲ್ಲ ಇದೆ. ಹನುಮಾನ್ ತಂತ್ರ ಅಂತಲೇ ಅದರಲ್ಲೂ ಒಳ್ಳೋದು ಕೆಟ್ಟದ್ದು ಮಾಡೋಂತೆಲ್ಲ ಇದೆ. ಅದರಿಂದ ನಮ್ಮ ಶರೀರ 1,008 ಅಂಗಗಳಿರೋದ್ರಿಂದ ಸಹಸ್ರನಾಮ ಬಹಳ ಪವರ್ಫುಲ್. ಹ್ಮ್ ಗೊತ್ತಾಯ್ತಾ? ವಿಷ್ಣು ಸಹಸ್ರನಾಮ ಹೇಳಿದ್ರೆ ನೀವು ಎಷ್ಟೇ ಮಾಟ ಮಂತ್ರ ಮಾಡಿದ್ರು ಅದು ಅಲ್ಲೇ ಇರುತ್ತೆ, ನಮಗೆ ಟಚ್ ಮಾಡಲ್ಲ. ಲಲಿತ ಸಹಸ್ರನಾಮ ಮಾಡಿದ್ರೆ ನಿಮಗೆ ಯಾರು ಮಾಡಿಸ್ತಿದ್ರು ಅವ್ರಿಗೂ ವಾಪಸ್ ಆಗ್ತಾ ಇರ್ತದೆ. ಹ್ಮ್ ಲಲಿತ ಸಹಸ್ರನಾಮ. ನರಸಿಂಹ ಮಂತ್ರ ಮಾಡಿದ್ರೆ ನಿಮಗೂ ಟಚ್ ಆಗಿದ್ರು, ಈಗ ನಂಗೆ ನರಸಿಂಹ ಮಂತ್ರ ಹೇಳೋಕ್ಕೆ ಮುಂಚೆ ನಂಗೆ ಎಫೆಕ್ಟ್ ಆಗಿಬಿಟ್ಟಿದೆ. ಯಾರೋ ಹೇಳಿದ್ರು ನರಸಿಂಹ ಮಂತ್ರ ಮಾಡಿ ಅಂತ. ಆಗ ನಾನು ನರಸಿಂಹ ಮಂತ್ರ ಹೇಳೋಕ್ಕೆ ಶುರು ಮಾಡ್ತೀನಿ. ಆಗ ನಂಗೆ ಒಂದೊಂದಾಗಿ ರಿಲೀಫ್ ಸಿಗುತ್ತೆ. ನನಗೆ ಮೊದಲೇ ಟಚ್ ಆಗಿತ್ತು, ಮುಂದೆನೂ ಟಚ್ ಆಗಬಾರ್ದು, ಮತ್ತು ಮಾಡಿದವ್ರು ಕೂಡ ಈ ವಿಷಯಕ್ಕೆ ಮತ್ತೆ ತಲೆ ಹಾಕಬಾರ್ದು ಅಂದರೆ ನರಸಿಂಹರ ಮಂತ್ರ ಮಾಡಬೇಕು. ಭಾಳ ಪವರ್ಫುಲ್ ಮಂತ್ರಗಳಿದೆ. ನರಸಿಂಹ ಮಂತ್ರ ನೀವು ಯಾವ ದೇವ್ರನ್ನ ಇಟ್ಟು ಪೂಜೆ ಮಾಡಿ ನೀವು ಮಂತ್ರತಂತ್ರ ಮಾಡಿರೋ ಅದನ್ನೆಲ್ಲ ಉಚ್ಚಾಟನೆ ಮಾಡೋ ಶಕ್ತಿ ನರಸಿಂಹರಿಗಿದೆ. ಅಷ್ಟು ಪವರ್ಫುಲ್ ನರಸಿಂಹಮ್ಮಂದು. ನೆಕ್ಸ್ಟು ಕಲಿಯುಗದಲ್ಲಿ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ನರಸಿಂಹರದು ಮಂತ್ರಗಳು. ಆಂಜನೇಯಂದು ಬಹಳ ಪವರ್. ಆಂಜನೇಯ ಹೇಳಿ ಕೇಳಿ ಎಂಥ ತಂತ್ರಕ್ಕೆ ಅಧಿಪತಿ. ಅದಕ್ಕೆ ರಾಮ ಅವನ ಬಹಳ ಅವನ ಯೋಗ್ಯತೆ ಏನು, ಅವನ ಟ್ಯಾಲೆಂಟ್ ಅಂತ ಗೊತ್ತಿದ್ದಕ್ಕೆ ಮನುಷ್ಯರನ್ನು ಬಿಟ್ಟು ಒಬ್ಬ ಕಪಿನ ಯಾಕೆ ಇಟ್ಕೊಂಡ ಅಂದರೆ ಅವನಲ್ಲಿ ಅಷ್ಟು ಶಕ್ತಿ ಇತ್ತು. ಯಾರಲ್ಲಿ? ಆಂಜನೇಯನಲ್ಲಿ. ಆಂಜನೇಯನಲ್ಲಿ. ಆಂಜನೇಯನಲ್ಲಿ ಯಂತ್ರ ತಂತ್ರ, ಅವನ ಶರೀರವೇ ಒಂದು ಯಂತ್ರ, ಒಂದು ಡಿವೈಸ್ ಇದ್ದಂಗೆ. ಒಂದು ಹ್ಮ್ ಚಿಕ್ಕವನು ಹಾಕ್ತಿದ್ದ, ಬೃಹತ್ಕಾರವಾಗಿ ಬೆಳೀತಿದ್ದ. ಹಿಂಗಂದಲ್ಲಿ ರಾಮೇಶ್ವರ ಸಮುದ್ರ ದಡದಲ್ಲಿ ಚಕ್ಕಂತ ಶ್ರೀಲಂಕಾಗೆ ಹಾರಿಬಿಟ್ಟ ಅವನು. ಎಂತಿದ್ದ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಹೂವು ಹ್ಮ್ ಎತ್ತದಂತ ಸಮುದ್ರ ಸೇತುವೆ ಕಟ್ಟಕ್ಕೆ ಬರ್ದ. ಅಷ್ಟು ತಂತ್ರ ಶಕ್ತಿ ಇತ್ತು. ಹ್ಮ್ ಆದರೆ ಅವನಲ್ಲಿ ಮಂತ್ರ ಯಾವುದಿತ್ತು ಅಂದರೆ ರಾಮ್ 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 ಹ್ಮ್ ರಾಮ್. ಎಲೆಕ್ಟ್ರಿಕ್ ಎನರ್ಜಿ ಯಾವುದು? ರಾಮ ರಾಮ ಅಂತ ಇದ್ದವನು. ಹೀಗಾಗಿ ಆವತ್ತಿನ ಕಾಲದ ಎಂತಿದ್ದ ಮಹಾನ್ ಜಟ್ಟಿಗಳು, ಸಾಮ್ರಾಟರು, ಮಹಾನ್ ದೊಡ್ಡ ದೊಡ್ಡ ಬಲಶಾಲಿಗಳಿದ್ರೂ ಕೂಡ ರಾಮ ಅವನ್ನೆಲ್ಲ ಬಿಟ್ಟು ಆಂಜನೇಯ ಯಾಕೆ ಇಟ್ಕೊಂಡ ಅಂದರೆ ಆಂಜನೇಯ ಅದೊಂದು ಶಕ್ತಿ ಇತ್ತು. ಆದ್ದರಿಂದ ಕಲಿಯುಗದಲ್ಲಿ ಮಾಟ ಮಂತ್ರ ತಂತ್ರಪ್ರಯೋಗ ನಮ್ಗೆ ತಟ್ಟಬಾರ್ದು ಅಂದರೆ ಆಂಜನೇಯನ ಚೆನ್ನಾಗಿ ಸೇವೆ ಮಾಡಬೇಕು, ಪೂಜೆ ಮಾಡಬೇಕು. ಇದು ನನ್ನ ಅನುಭವ. ಆಮೇಲೆ ನಾನು ಭಾಳಷ್ಟು ಆಂಜನೇಯಗೆ ಸಂಬಂಧಪಟ್ಟಂಥ ಮಂತ್ರಗಳೆಲ್ಲ ತಂತ್ರಗಳೆಲ್ಲ ಮಾಡಿದೆ. ಆಂಜನೇಯ ಯಂತ್ರಗಳಿವೆ. ಅದನ್ನು ಹ್ಮ್ ನಾವು ಮಾಡೋದ್ರಿಂದ, ಧಾರಣೆ ಮಾಡೋದ್ರಿಂದ, ಮನೇಲಿಡೋದ್ರಿಂದ ನಮ್ಗೆ ಯಾರೂ ಏನು ಶೇಕ್ ಮಾಡೋಕ್ಕಾಗಲ್ಲ. ನರಸಿಂಹರದು. ಆಮೇಲೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಒಂದು ಮಾಡರ್ನ್ ಲೈಫಲ್ಲಿ ಈ ಒಂದು ಕಲ್ಮಶವಾದಂಥ ಸಮಾಜದಲ್ಲಿ ನಮಗೆ ಕ್ಷಣ ಕ್ಷಣವೂ ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟು ನಮ್ಗೆ ಏನಾಗ್ತಿದೆ, ನಾವೇನು ತೊಂದರೆ ಪಡ್ತಿದ್ದೀವಿ, ನಾವೇನು ಎಸ್ಕೇಪ್ ಆಗಬೇಕು, ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂದರೆ ಹ್ಮ್ ಕಾಳಿಯನ್ನು ಆರಾಧನೆ ಮಾಡಿ. ಕಾಳಿನೂ ಕೂಡ ಭಾಳ ವಿಶೇಷವಾದಂಥದ್ದು. ಒಂದು ಕಾಳಿನ ಪೂಜೆ ಮಾಡಿದ್ರೆ 10 ಜನ ಕಾಳಿ ಪೂಜೆ ಮಾಡೋದು. ಅದರಲ್ಲಿ ಕಾಳಿ, ಆಮೇಲೆ ಮಹಾಕಾಳಿ, ಭದ್ರಕಾಳಿ, ದಕ್ಷಿಣಕಾಳಿ, ಉಗ್ರಕಾಳಿ, ಸಿದ್ಧಿಕಾಳಿ, ಚಂಡಿಕಾಳಿ, ಅಮೃತಕಾಳಿ, ನಿತ್ಯಕಾಳಿ, ವಿಜಯಕಾಳಿ, ರಕ್ಷಾಕಾಳಿ, ಕಾಮಾಖ್ಯಕಾಳಿ, ಹೀಗೆ 12 ದ್ವಾದಶ ಕಾಳಿಯರು, ದುರ್ಗಿರು 12 ದುರ್ಗಿಯರು ಇದ್ದಾರೆ. ಈಗ ಕಾಳಿಯ ಇನ್ನೊಂದು ಅಂಶ ದುರ್ಗಿ. ಅಲ್ಲಿಗೆ ಹ್ಮ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕಾಳಿ. ಹ್ಮ್ ಕಾಳಿಯ ಮೂಲ ರೂಪ ಪಾರ್ವತಿ ಹ್ಮ್ ಶಕ್ತಿ, ಹ್ಮ್ ಹ್ಮ್ ಆದಿಪರಾಶಕ್ತಿ. ಆದಿಪರಾಶಕ್ತಿ 3 ಅವತಾರ ತಗೊಳುತ್ತೆ. ಒಂದು ಕಾಳಿಯಾಗೋ ಬರ್ತಾಳೆ, ದುರ್ಗಿಯಾಗೋ ಬರ್ತಾಳೆ, ದಶಮಹಾವಿದ್ಯೆಗಳಲ್ಲಿ ಬರ್ತಾಳೆ, ಇನ್ನೊಂದು ಪ್ರತ್ಯಂಗಿರಾದೇವಿಯಾಗಿ ಬರ್ತಾರೆ. ಅದರಿಂದ
ಇವತ್ತಿನ ಸಮಾಜದಲ್ಲಿ ನಮಗೆ ಒಂದೊಳ್ಳೆ ಹೈ ಅಟಾಮಿಕ್ ಬಾಂಬ್ ಅಂದರೆ ಪ್ರತ್ಯಂಗಿರಾದೇವಿ, ಹ್ಮ್. ಹ್ಮ್. ಮಹಾಪ್ರತ್ಯಂಗಿರ ದೇವಿ. ಮಹಾಪ್ರತ್ಯಂಗಿರ. ಹ್ಮ್. ಇದು ಮಾಡಿದ್ರೆ 64 ಯೋಗಿನಿಯರು ಅವರಲ್ಲಿದ್ದಾರೆ. ಹ್ಮ್. ಆ ಪ್ರತ್ಯಂಗಿರ ದೇವಿ ಅಂದರೆ ಅರ್ಧ ಮುಖ ಸಿಂಹ, ಶರೀರ ಮಾತ್ರ ಸ್ತ್ರೀ, ಹ್ಮ್. ಈಕ್ವಲೆಂಟು ನರಸಿಂಹ. ಹ್ಮ್. ನರಸಿಂಹರಿಗೆ ಪ್ರಾಣ ಭಿಕ್ಷೆ ಕೊಟ್ಟಂತ ದೇವಿ ಪ್ರತ್ಯಂಗಿರ ದೇವಿ. ಅದರಿಂದ ಈ ಪ್ರತ್ಯಂಗಿರ ಪ್ರಯೋಗ ಮಂತ್ರತಂತ್ರ ಬಹಳ ಪವರ್ಫುಲ್ ಇವತ್ತಿನ ಸಮಾಜದಲ್ಲಿ. ಅದೊಂದಿತ್ತು ಅಂದರೆ ಯಾವ MP MLA ಮಿನಿಸ್ಟ್ರು ಯಾವ ಇನ್ಫ್ಲೂಯೆನ್ಸ್ ಬೇಡ, ಯಾವುದು ಬೇಡ. ಎಲ್ಲಿ ಬೇಕಾದ್ರೂ ಆರಾಮ 24 ಗಂಟೆ ಎಲ್ಲಿ ಬೇಕಾದ್ರೂ ಆರಾಮಾಗಿರ್ಬೋದು. ಯಾರೂ ನಮ್ಮ ಶೇಕ್ ಮಾಡಿ ಇವನ್ ದೊಡ್ಡ ದೊಡ್ಡ ಮಹಾಮಾಂತ್ರಿಕರು ಕೂಡ ಪ್ರತ್ಯಂಗಿರ ದೇವಿ ಮಂತ್ರದಲ್ಲಿ ಅವನ ಶಮನ ಮಾಡ್ಬೋದು, ಉಪಶಮನ ಮಾಡ್ಬೋದು, ಸಂಹಾರ ಮಾಡ್ಬೋದು. ಸರ್, ನೀವು ಮಂತ್ರಗಳ ಬಗ್ಗೆ ಏನು ಹೇಳ್ತಿದ್ರಿ, ಒಂದು ನನಗೆ ಪರ್ಸನಲಿ ಗೊತ್ತಿರುವಂಥದ್ದು, ಬಿಕಾಸ್ ನಮ್ಮ ತಾತ ಇದನ್ನು ಹೇಳಿದ್ದು. ಅವರು ಎನ್ಆರ್ ಕಾಲೋನಿನಲ್ಲಿ ಮನೆ ಕಟ್ಟಿಸುವಂಥ ಸಮಯದಲ್ಲಿ, ದಟ್ಸ್ ಬಸವನಗುಡಿ, ಸೌತ್ ಬೆಂಗಳೂರು, ಅಲ್ಲಿ ಮನೆ ಕಟ್ಟಿಸುವಂಥ ಸಮಯದಲ್ಲಿ ಫಸ್ಟ್ ಒಂದು ಬಾಡಿಗೆ ಮನೇಲಿ ಇದ್ರಂತೆ. ಇಲ್ಲಿ ಮನೆ ಕಟ್ಟಿಸ್ತಾ ಅವ್ರ ಆ ಬಾಡಿಗೆ ಮನೇಲಿ ಇದ್ರು, ಕಟ್ಟಿಸಿದ ಮೇಲೆ ಶಿಫ್ಟ್ ಆಗೋಣ ಅಂತ. ಆದರೆ ಆ ಬಾಡಿಗೆ ಮನೇಲಿ ಯಾರೋ ಒಬ್ಳು ಹುಡುಗಿ ನೇಣು ಹಾಕೊಂಡು ಸತ್ತೋಗಿ, ಅಲ್ಲಿ ಆ ಹುಡುಗಿ ಆತ್ಮ ಇದ್ದಿದ್ದು ಇವ್ರ ಅನುಭವಕ್ಕೆ ಬರುತ್ತೆ. ಏನೋ ಅನುಭವಕ್ಕೆ ಬರ್ತಿದ್ಯಲ್ಲ ಅಂತ ಹೇಳಿ ಅಕ್ಕಪಕ್ಕದವ್ರನ್ನ ವಿಚಾರಿಸಿದಾಗ ಗೊತ್ತಾಗಿದೆ ಅಲ್ಲಿ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಡಿದಾಳೆ ಅಂತ. ನಮ್ಮ ತಾತ ಮಾಡಿದ್ದು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಮನೆಯಲ್ಲಿ, ಅದರ ಪಠನೆ. ಅಂಡ್ ಅವರ ಮನೇನ ವೆಕೇಟ್ ಮಾಡಿ ಸ್ವಂತ ಮನೆಗೆ ಬರೋ ಸಮಯಕ್ಕೆ ಆ ಮನೆಯಲ್ಲಿ ಆ ಶಕ್ತಿ ಇರಲಿಲ್ಲ. ಆ ವಿಷ್ಣು ಸಹಸ್ರನಾಮಕ್ಕೆ ಇರೋಂಥ ಪವರ್ ಸಾಕಷ್ಟು ಜನ ಹೇಳೋದು ಕೇಳಿದ್ದೀನಿ. ಆದರೆ ಪರ್ಸ್ನಲಿ ನಮ್ಮ ತಾತ ಅವ್ರ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಂಡಾಗ ನಿಜವಾಗ್ಲೂ ಇಟ್ ಫೀಲ್ಸ್ ವೆರಿ ಪರ್ಸನಲ್ ಒಂದು. ಆ್ಯಂಡ್ ನಮಗೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲೇ ಅದನ್ನ ಕಲಿಸ್ಕೊಟ್ರು. ಇವಾಗ ನೀವೇನು ಹೇಳಿದ್ರಿ, ವಿಷ್ಣು ಸಹಸ್ರನಾಮ ಇರಬಹುದು, ಹನುಮಾನ್ ಚಾಲಿಸ ಇರಬಹುದು, ಲಲಿತಾ ಸಹಸ್ರನಾಮ ಇರಬಹುದು, ಇದಕ್ಕೆ ಆ ಪವರ್ ಇದೆ ಅಂತ. ಇದನ್ನ ನಾವು ಹೇಳಿದ್ರೆ ಮಾತ್ರ ಪವರ್ರಾ, ಕೇಳಿದ್ರೂ ಸಾಕ? ಯಾಕಂದ್ರೆ ಎಲ್ಲರಿಗೂ ಅದರ ಕಲ್ತಿದ್ರೆ ಮಾತ್ರ ಅದರ ಸ್ಪಷ್ಟ ಉಚ್ಚಾರಣೆ ಬರೋದು, ಹೇಳೋದಕ್ಕಾಗೋದು. ಹೌದು ನೋಡಿ, ಶ್ರುತ್ವ ಕೇಳೋದು, ಹ್ಮ್. ಪಠ್ಯಂತೆ ಓದೋದು. ಹ್ಮ್. ಕೆಲವ್ರಿಗೆ ಈಗ ಅನ್ಎಜುಕೇಟೆಡ್ಸ್ ಹೇಳಕ್ ಬರಲ್ಲ, ಹ್ಮ್. ಓದಕ್ ಬಂದಿರಲ್ಲ, ಬರೀಕೂ ಬರಲ್ಲ. ಹ್ಮ್. ಕೇಳೋದ್ರಿಂದ 50% ರಿಲೀಫ್ ಆಗುತ್ತೆ. ಹ್ಮ್. ಈಗ ನಾನು ಮಾತಾಡ್ತಿದ್ದೀನಿ, ವೀಕ್ಷಕರೆಲ್ಲ ಕೇಳ್ತಿದ್ದಾರೆ. ಸೊ ನಾನು ಓದಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ, ಅವ್ರು ಓದಕ್ಕಾಗುತ್ತೋ ಬಿಡೋದೋ ಗೊತ್ತಿಲ್ಲ. ಒಟ್ಟು ಶಬ್ದದ ಮುಖಾಂತರ ಹ್ಮ್. ಅವ್ರಿಗೆ ಸಬ್ಜೆಕ್ಟ್ ಅರ್ಥ ಆಗ್ತಿದೆ ಅಲ್ವಾ? ಕರೆಕ್ಟ್. ಹಾಗೆ ಹ್ಮ್. ಶ್ಲೋಕ ಅರ್ಥ ಗೊತ್ತಿಲ್ವೋ, ಅದು ಓದಕ್ ಬರುತ್ತೋ ಗೊತ್ತಿಲ್ವೋ, ಆ ಶಬ್ದದ ಅಲೆಯಿಂದ ಹ್ಮ್. ಅವ್ರಿಗೆ ಬಹಳಷ್ಟು ವೈಬ್ರೇಷನ್ ಪ್ರೊಡ್ಯೂಸ್ ಆಗುತ್ತೆ. ಈಗ ನಾವು ಫ್ಯಾನ್ ಕೆಳಗೆ ಕೂತಾಗ ನಮ್ಗೆ ಹೆಂಗೆ ಹಾ. ತಣ್ಣಗಾಗತ್ತೋ, ಹಾಗೆ ಶಬ್ದದ ಅಲೆಗಳಿಂದ ಅರ್ಧ ದೋಷ ನಿವಾರಣೆ ಆಗುತ್ತೆ. ಸ್ವತಃ ಅವರೇ ಹೇಳಿದ್ರೆ ಬಾಡಿ ಎಲ್ಲ 1008 ಅಂಗಗಳು ವೈಬ್ರೇಟ್ ಆಗುತ್ತೆ. ಹ್ಮ್. ಹ್ಮ್. ವೈಬ್ರೇಟ್ ಮಾಡಿ ಯಾವ ಅಂಗಕ್ಕೆ ಏನೇನು ಕೊರತೆ ಇತ್ತೋ, ಡ್ಯಾಮೇಜ್ ಮಾಡಿದರೋ ಅದೆಲ್ಲ ರಿಲೀಸ್ ಮಾಡಿಬಿಡುತ್ತೆ. ಯಾವಾಗ ಸ್ವತಃ ಶಬ್ದದ ಅಲೆ ನಮ್ಮಲ್ಲೇ ಉತ್ಪತ್ತಿ ಆದಾಗ, ಸೌಂಡ್ ವೇವ್ಸ್ ನಮ್ಮಲ್ಲೇ ಬಂದಾಗ, ನಾವು ಬರೀ ಓದ್ತೀವಿ ಅಂದಾಗ ಮೈಂಡ್ ಮೂಲಕ ನಮ್ಮ ಕೆಲವು ಎಲ್ಲೆಲ್ಲಿ ತೊಂದರೆದನ್ನ ಕ್ಲೀನ್ ಮಾಡುತ್ತೆ. ಓದೋದು ದೇಹಕ್ಕೆ ಹೋಗಲ್ಲ, ಓದೋದು ಮೈಂಡ್ಗೆ ಹೋಗುತ್ತೆ. ಮೈಂಡಿಂದ ಒಳಗಡೆ ಎಲೆಕ್ಟ್ರಿಕ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಮತ್ತು ಥರ್ಮಲ್ ಎನರ್ಜಿ ನಮ್ಮ ಬಾಡಿಗೆ ಹೋಗಿ ಆ ಜ್ವರ ಇರ್ಬೋದು, ಕೈಕಾಲು ಸೇದೋಗಿರ್ಬೋದು, ಅಥವಾ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು, ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ. ಅದರಿಂದ ಕೇಳೋದು, ಓದೋದು, ಹೇಳೋದು ಹ್ಮ್. ಬಹಳ ವಿಶೇಷ. ಆಲ್ಸೋ ಈ ಈ ರೀತಿಯ ಯಂತ್ರ ಮಂತ್ರ ತಂತ್ರ ಪ್ರಯೋಗಗಳು ಅಮಾವಾಸ್ಯ ದಿನನೇ ಹೆಚ್ಚು ನಡೆಯೋದಾ? ಹೌದು, ಅಮಾವಾಸ್ಯೆ ದಿವಸ ಯೂನಿವರ್ಸ್, ಈ ಹ್ಮ್. ಜಗತ್ತಿನಲ್ಲಿ ಬಹಳಷ್ಟು ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಆಗ್ತದೆ. ಹ್ಮ್. ಹ್ಮ್. ಮರ, ಗುಡ್ಡ, ಬೆಟ್ಟ, ಸಮುದ್ರಗಳು, ವೃಕ್ಷಗಳು, ಭೂಮಿಲಿ ಅದೇ ಆದ ಒಂದು ಗ್ರಾವಿಟೇಷನ್ ಪವರಲ್ಲಿ ಕೆಲವು ಎನರ್ಜಿ ಎಮಿಟ್ ಆಗುತ್ತೆ. ಹ್ಮ್. ಆ ಎನರ್ಜಿನ ಇವರು ಉಪಯೋಗಿಸ್ಕೊಂಬಿಡೋದು. ಹ್ಮ್. ಹುಣ್ಣಿಮೆ ದಿವಸ ಹ್ಮ್. ನೆಗೆಟಿವ್ ಎನರ್ಜಿನ ಸಕ್ ಮಾಡ್ಕೊಳ್ಳುತ್ತೆ. ಹ್ಮ್. ಅಮಾವಾಸ್ಯೆ ಡಿಸ್ಚಾರ್ಜ್ ಮಾಡಿದ್ರೆ ಹುಣ್ಣಿಮೆ ಸಕ್ ಮಾಡುತ್ತೆ. ಅದರಿಂದ ಅಮಾವಾಸ್ಯೆ ಬಹಳ ಕ್ರೂರ, ಪವರ್ಫುಲ್ಲು. ಹುಣ್ಣಿಮೆ ಬಹಳ ಶಾಂತ ಸ್ವರೂಪದ. ಇಡೀ ಜಗತ್ತಿನ ಎಲ್ಲ ರಾಹು ವೈರಸ್ಸು, ಕೇತು ಬ್ಯಾಕ್ಟೀರಿಯಾ, ಈ ನೆಗೆಟಿವ್ ಎನರ್ಜಿ ಅಂದರೆ ರಾಹು ವೈರಸ್ ಅಂತೇಳಿ. ಅದರಿಂದ ಹುಣ್ಣಿಮೆ ದಿವಸ ಏನಾಗುತ್ತೆ, ಅದನ್ನೆಲ್ಲ ಸಕ್ ಮಾಡ್ಕೊಳ್ಳುತ್ತೆ. ಅಮಾವಾಸ್ಯೆ ದಿವಸ ಸ್ಟ್ರಾಂಗ್ ರಿಲೀಸ್ ಮಾಡಿಬಿಡುತ್ತೆ. ಆ ರಿಲೀಸ್ ಆಗ್ತಿರೋ ಕಾಸ್ಮಿಕ್ ಎನರ್ಜಿನ ಈ ಮಾಂತ್ರಿಕರು ಭಾಳಷ್ಟು ಹ್ಮ್. ಅದನ್ನು ರೀಪ್ರೊಡಕ್ಷನ್ ಮಾಡಿ ಅವತ್ತು ಮಾಡೋದ್ರಿಂದ ನೀವೇನು ಅಂದ್ಕೊಂಡಿರೋ ಅದು ಸಕ್ಸಸ್ ಆಗುತ್ತೆ. ಯಾಕೆಂದರೆ ಓಝೋನ್ ಲೇಯರಲ್ಲಿ ಭುವಃ ಸುವಹ, ಭುವಃ ಅಂದರೆ ಓಝೋನ್ ಲೇಯರ್ ಅಂತ. ಹ್ಮ್. ಹ್ಮ್. ಆ ಓಝೋನ್ ಲೇಯರ್ ಕೆಳಗಡೆ ನಮ್ಮ ಫ್ಲೈಟ್ ಓಡಾಡುತ್ತೆ, ಅದ್ರ ಮೇಲೆ ಹ್ಮ್. ಓಡಾಡೋಕ್ಕಾಗಲ್ಲ. ಹ್ಮ್. ಹ್ಮ್. ಆ ಓಝೋನ್ ಲೇಯರ್ ಭುವಹದಲ್ಲಿ ಹಲವಾರು ವಿಶೇಷವಾದ ಎನರ್ಜಿ ಡಿಸ್ಚಾರ್ಜ್ ಆಗ್ತಿರ್ತದೆ. ಹ್ಮ್. ಅದು ಒಳ್ಳೇದು ಇರ್ಬೋದು, ಕೆಟ್ಟಿರ್ಬೋದು.
ಇಲ್ಲಿ ಏನು ಉದ್ದೇಶಕ್ಕೆ ಇದೆಯೋ ಅದು ಹಂಗೆ ಸಕ್ ಮಾಡ್ಕೊಳ್ಳುತ್ತೆ. ಒಳ್ಳೇದಾದ್ರೆ ಒಳ್ಳೇದಾಗತ್ತೆ. ಅದರಿಂದ ಯಾರ್ಯಾರು ಮಾಟ ಮಂತ್ರ ಮಾಡ್ತಾರೋ ಅವರು ಅಮಾವಾಸ್ಯೆ ಮಾಡ್ತಾರೆ. ಯಾರ್ಯಾರು ಮಾಟ ಮಂತ್ರ ನರಳ್ತಿದ್ದಾರೋ ಅವ್ರು ಅಮಾವಾಸ್ಯೆ ದಿವಸನೇ ಪರಿಹಾರ ಮಾಡ್ಕೊಂಡ್ಬಿಟ್ರೆ ರಿಲೀಸ್ ಆಗಿಬಿಡ್ತಾರೆ. ಹ್ಮ್. ಒಂದಷ್ಟು ಡೂಸ್ ಅಂಡ್ ಡೋಂಟ್ಸ್ ಹೇಳಬಹುದಾ ಅಂತ. ಫಾರ್ ಎಕ್ಸಾಂಪಲ್, ಸಾಮಾನ್ಯವಾಗಿ ಅಮಾವಾಸ್ಯೆ ಕಳೆದು ಮಾರನೇ ದಿನ ನೋಡಿದಾಗ ಕೆಲವೊಂದು 3 ರಸ್ತೆಗಳು ಸೇರುವಂಥ ಜಾಗದಲ್ಲಿ ನಿಂಬೆಹಣ್ಣು ನೋಡಿರ್ತೀವಿ. ಮಾಟ ಮಂತ್ರ ಮಾಡಿ ಎಲ್ಲೋ ಏನೋ ಬಿಸಾಕಿರೋದನ್ನ ನೋಡಿರ್ತೀವಿ. ಮನೆ ಮುಂದೆ ಅದನ್ನ ಮಡಕೆ ಒಡೆದಿರೋ ಮಡಕೆಗಳ ನೋಡೋದಿರಬಹುದು. ಅದನ್ನ ಮುಟ್ಟಬಾರ್ದು, ಅದನ್ನ ದಾಟಬಾರ್ದು, ಅಥವಾ ಇನ್ನೆಲ್ಲೋ ಇದ್ದಾಗ ಅದು ನಮಗೆ ಗೊತ್ತಿರೋ ಜಾಗದಲ್ಲೇ ಆಗ್ಬೇಕಂತಿಲ್ಲ. ಇನ್ನೆಲ್ಲೋ ಇದ್ದಾಗ್ಲೂ ಕುತೂಹಲಕ್ಕೂ ಅದ್ರ ಹತ್ರ ಹೋಗ್ಬಾರ್ದು ಅನ್ನೋ ಥರದ ಡೂಸ್ ಅಂಡ್ ಡೋಂಟ್ಸ್ ಏನೇನು? ಯಾವ್ದ್ರಿಂದ ದೂರ ಇರಬೇಕು ನಾವು? ಈ ತಂತ್ರಗಳು ಮಡಕೆಲಿರ್ಬೋದು, ವಿಭೂತಿ ಇರ್ಬೋದು, ಅಥವಾ ವಸ್ತ್ರಗಳಿರ್ಬೋದು, ಹ್ಮ್. ಯಾವುದೋ ಒಂದು ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಮಡಕೆ, ಹ್ಮ್. ಹ್ಮ್. ನಿಂಬೆಹಣ್ಣು ಮಂತ್ರ ಹ್ಮ್. ಸಾಕಿರ್ತಾರೆ, ಹ್ಮ್. ಕೋಳಿ ಮೊಟ್ಟೆ ಹ್ಮ್. ಅಥವಾ ತೆಂಗಿನಕಾಯಿ, ನಾರಿಕೇಲ ಪ್ರಯೋಗ, ಜಂಬೂರ ಪ್ರಯೋಗ. ಜಂಬೂರ ಫಲ ಅಂದರೆ ನಿಂಬೆಹಣ್ಣು. ಹ್ಮ್. ಆ, ಇದೆಲ್ಲ ಆ ಒಂದು ಟೆಕ್ನಾಲಜಿ ತೊಗೊಂಬಂದಿರ್ತಾರೆ. ಅದಕ್ಕೆ ಅವನು ಏನು ಮಾಡಿರ್ತಾರೆ, ಪ್ರಯೋಗ ಮಾಡಿರ್ತಾನೆ, ಮಂತ್ರ ಹಾಕಿರ್ತಾನೆ, ಹ್ಮ್. ಎಲೆಕ್ಟ್ರಿಸಿಟಿ ಪಾಸ್ ಮಾಡಿರ್ತಾನೆ. ಯಾವುದೋ ಒಂದು ಕಾಳಿನೋ ದುರ್ಗಿನೋ ಪ್ರತ್ಯಂಗಿರನೋ ಏನೋ ಒಂದು ಮಾಡಿರ್ತಾನೆ. ಅದನ್ನು ನಾವು ಮನೆ ಮುಂದೆ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ನಮ್ಮ ಮನೆ ಮುಂದೆ ನಾವು ಬೆಳಗ್ಗೆ ಬೆಳಗ್ಗೆ ಬಾಲು ತೆಗೆದ ತಕ್ಷಣ ಕುಡಿಕೆ ಹ್ಮ್. ಮಡಕೆ ಎಲ್ಲ ಬಂದಿತ್ತಲ್ಲಿ, ಹ್ಮ್. ಮಣ್ಣು, ಹ್ಮ್. ಅರ್ಶಿನ ಕುಂಕುಮ, ಬಳೆ, ಪ್ರಾಣಿ ಹ್ಮ್. ಹ್ಮ್. ಮೂಳೆ ಏನೇನೋ ಮಾಡಿರ್ತಾನೆ. ಅವನು ಟೆಕ್ನಾಲಜಿನ ಒಂದು ಮೂಳೆ ಮಡಕೆ ಟೆಕ್ನಾಲಜಿ, ವಿಭೂತಿ ಹ್ಮ್. ಟೆಕ್ನಾಲಜಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಮಾಡಿ ಅದಕ್ಕೊಂದು ಮಾಡಿ ತಂದು ಹಾಕ್ಬಿಟ್ಟಿರ್ತಾನೆ. ನಾವು ಅದನ್ನು ಮಾಡಿ ತಂದು ಹಾಕಿದಾಗ ಅದನ್ನು ನಾವು ಮುಟ್ಟಬಾರ್ದು. ಹ್ಮ್. ಮುಟ್ಟಬಾರ್ದು. ಮುಟ್ಟಿದಾಗ ಡೈರೆಕ್ಟಾಗಿ ನಮ್ಗೆ ಅದು ನಮ್ಮ ಸೂಕ್ಷ್ಮ ಶರೀರದಿಂದ ಎಳ್ಕೊಂಬಿಡ್ತದೆ. ಅವನಿಗೆ ಏನು ಮಾಡಿದೋ ಅದು ಸಕ್ಸಸ್ ಆಗಿಬಿಡ್ತದೆ. ಅದರಿಂದ ಅದರ ಮೇಲೆ ಗೋಮೂತ್ರ ಹಾಕಬೇಕು, ಹ್ಮ್. ಬೆಂಕಿ ಹಾಕ್ಬಿಡ್ಬೇಕು ಗೋಮೂತ್ರ ಇಲ್ಲ ಅಂದರೆ, ಅಥವಾ ಬೇರೆ ನಮಗೆ ಸ್ಪರ್ಶ ಆಗದೆ ಇರೋ ಥರ ಪೊರ್ಕೆ ಅಥವಾ ಒಂದು ಕೋಲು, ಇಲ್ಲ ಇನ್ನೂ ಒಂದು ಸ್ಟ್ರಾಂಗ್ ಆಗ್ತು ಅಂತಂದರೆ ಈ ಪುತ್ತಲಿಕ ಪ್ರಯೋಗ ಎಲ್ಲ ಮಾಡ್ತಾರೆ. ಅದ್ರ ಮೇಲೆ ಯಾರ ಮನೆಯಲ್ಲಿ ಹಾಕಿರ್ತಾರೋ ಆ ಮನೆ ಯಜಮಾನ ಅಥವಾ ಯಜಮಾನಿ ಅವರು ಮೂತ್ರ ತಂದು ಅದ್ರ ಮೇಲೆ ಹಾಕ್ಬಿಟ್ರೆ ಮುಗಿದೋಯ್ತು. ಅವ್ನು ಯಾರು ಮಾಡ್ರೆ ಅವ್ನಿಗೆ ಹೊಟ್ಟೋಗ್ಬಿಡುತ್ತೆ ಇಮಿಡಿಯೇಟ್ ವಿತಿನ್ ಒಂದು 5 ನಿಮಿಷದಲ್ಲಿ. ಅದನ್ನು ಅದರ ಶಕ್ತಿನ ಭಂಗ ಮಾಡಬೇಕು, ಡಿಸ್ಟರ್ಬ್ ಮಾಡಬೇಕು, ಡಿಸ್ಚಾರ್ಜ್ ಮಾಡಬೇಕು. ಗೋಮೂತ್ರ ಪವರ್ಫುಲ್. ನಿಮಗೆ ಗೋಮೂತ್ರ ಎಲ್ಲಿ ಸಿಗುತ್ತೆ? ಇವತ್ತು ಸಿಗೋದು ಕಷ್ಟ. ಬೆಳಗ್ಗೆ ಮನೆ ಬಾಲು ತೆಗೆದ ತಕ್ಷಣ ಮುಂದೆ ಹಾಕ್ಬಿಟ್ಟಿದ್ದಾರೆ, ನೀವು ಏನಿದೆ ಗೋಮೂತ್ರ ಇಲ್ಲ, ಸಿಗೋದಿಲ್ಲ, ಹಸುಗಳು ಸಿಗೋದಿಲ್ಲ. ಅವಾಗೇನು ಮಾಡಬೇಕು? ನಿಮ್ಮ ಮೂತ್ರನೇ ತೊಗೊಂಬಂದು ಹಾಕ್ಬಿಟ್ಟ ಅಂದರೆ ಅದು ಮುಗಿದೋಯ್ತು. ಇಲ್ಲ ಸುಟ್ಬಿಡ್ಬೇಕು. ಇದಿಷ್ಟು ಮಾಡಿಬಿಟ್ಟ ಅಂತಂದರೆ ಅವನದಿಂದ ಸೇಫ್ ಕಾಡವು. ಸೇಫ್ ಆಗೋದು ಹೆಂಗೆ ಈ ಥರ ಹ್ಮ್. ಮಾಡಿದಾಗ? ಇದೆಲ್ಲ ಮಾಡೋದು ದಿನ ಪದೇ ಪದೇ ಪ್ರತಿ ಅಮಾಸೆ ತಂದು ಹಾಕ್ತಾನೇ ಇರ್ತಾರೆ, ಮಾಡ್ತಿರ್ತಾರೆ. ಅವಾಗೇನು ಮಾಡಬೇಕು? ನಾವು ಒಂದೊಳ್ಳೆ ದೇವಿ ಅಥವಾ ನರಸಿಂಹ, ಹನುಮಂತ ಇಂಥ ಮಂತ್ರಗಳನ್ನ ನಾವು ದಿನ ಜಪ ಮಾಡ್ತಿದ್ದಷ್ಟು ಆ ಯಂತ್ರ, ಅವನೇನು ಮಾಡಿದೋ ಯಂತ್ರ, ಅದು ನಮಗೆ ಕೈಗೋ ಕಾಲಿಗೋ ಯಂತ್ರ ಆಗಿರ್ತದೆ. ಅದು ಹ್ಮ್. 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 ಆ ಪಾರ್ಟು ಹ್ಮ್. ಹೃದಯಘಾತ ಆಗಲಿ ಸಾಧ್ಯತೆ, ಹೃದಯಕ್ಕೆ ಸಂಬಂಧಪಟ್ಟ ಒಂದು ಯಂತ್ರ ಬರೆದಿರ್ತಾನೆ, ತಾಮ್ರತಗಡಲ್ಲೋ ಅಥವಾ ಒಂದು ಭುಜಪತ್ರಲ್ಲೋ ಬರೆದಿಟ್ಟಿರ್ತಾನೆ. ಆ ಯಂತ್ರ ನಮ್ಮ ಹೃದಯಕ್ಕೆ ಬರ್ತದೆ. ಅಲ್ಲಿದು ಏನಿದೆಯೋ ಅದು ರಿಫ್ಲೆಕ್ಟ್ ಆಗ್ತಿರ್ತದೆ. ಯಾಕೆಂದರೆ ಎನರ್ಜಿ, ಲಾ ಆಫ್ ವೈಬ್ರೇಷನ್, ಹ್ಮ್. ಲಾ ಆಫ್ ಅಟ್ರಾಕ್ಷನ್. ಈ ಹ್ಮ್. ಯಂತ್ರ ವರ್ಕ್ ಆಗೋದು ಹೆಂಗೆ ಗೊತ್ತಾ? ಯಂತ್ರ ಮಂತ್ರ ತಂತ್ರ ಯಾವುದೇನು ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್ ಮೇಲೆ ವರ್ಕ್ ಆಗ್ತಿದೆ. ಇದು ಹ್ಮ್. ಯೂನಿವರ್ಸ್ ಎಲ್ಲ ಇದು. ಆ ಭುಜಪತ್ರೆ ತಾಮ್ರ ತಗಡ ಮೇಲೆ ಏನು ಬರ್ದೇನೋ ಆ ಯಂತ್ರ ಡಿವೈಸು ಈ ಡಿವೈಸ್ಗೆ ಕನೆಕ್ಟ್ ಆಗಿಬಿಡ್ತದೆ. ಹೃದಯ ಒಂದು ಡಿವೈಸು, ಅದಕ್ಕೆ ಮಂತ್ರ ಹಾಕಿರ್ತಾನೆ, ಆಗ ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಡ್ತದೆ. ಹ್ಮ್. ಆ ಡಬ್ ಡಬ್ ಅನ್ನೋದಕ್ಕೆ ಒಂದು ಮಂತ್ರ ಹಾಕಿರ್ತಾನೆ, ಅದು ಸಿಸ್ಟೋಲ್ ಡಯಸ್ಟೋಲ್. ಆ ಮಂತ್ರ ಏನಾಗುತ್ತೆ, ಇಲ್ಲಿ ಸ್ಟಾಪ್ ಮಾಡ್ತಾನೆ, ಕುಸಿದಂಗೆ ಬಿದ್ದು ಸತ್ತೋಗ್ಬಿಡ್ತಾನೆ. ಯಂತ್ರ ಹೃದಯಕ್ಕೆ ಸಂಬಂಧಪಟ್ಟಂಥ ಯಂತ್ರ ತಗಡೆ ಬರ್ತಾನೆ, ಮಂತ್ರ ಹೃದಯಕ್ಕೆ ಮಾಡೋದಂಥದ್ದು. ತಂತ್ರ ಏನೋ ನಮ್ದು ಯಾವುದೋ ಒಂದು ತಂತ್ರ, ಬಟ್ಟೆನೋ ಚಪ್ಪಿನೋ ಕೂದಲೋ ಉಗುರೋ ಏನೋ ತೊಗೊಂಡಾಗ ಹಾಕ್ಬಿಟ್ಟು ಎಲ್ಲ ಫೋಟೋ ಎಲ್ಲೋ ಡೌನ್ಲೋಡ್ ಮಾಡ್ಕೊಂಡಿರ್ತಾನೆ. ಇಲ್ಲ ಒಂದು ಸಣ್ಣ ಬೊಂಬೆ ಮಾಡಿ ಅದಕ್ಕೆ ಆಹ್ವಾನ ಮಾಡಿರ್ತಾನೆ. ಆ ವ್ಯಕ್ತಿ ಹೆಸರು, ಗೋತ್ರ, ನಕ್ಷತ್ರ ಗೊತ್ತಿದ್ರೆ, ಇಲ್ಲ ಅವನು ಕ್ರೂಡಾಗಿ ಒಂದು ಮೆಥಡಲ್ಲಿ ಅವನು ಆಹ್ವಾನ ಮಾಡಿರ್ತಾನೆ. ತಂದು ಅದಕ್ಕೆ ಹಾಕಿ ಬಿಟ್ಟ ಅಂತಂದರೆ ಮುಗಿದೋಯ್ತು ಒಂದು ಕತೆ. ಹಾರ್ಟಲ್ಲಿ ಎಲ್ಲ ಬಾಡಿಲಿ ಏನೂ ಇಲ್ಲ, ಡಾಕ್ಟರ್ ಎಲ್ಲ ಹೇಳ್ತಾರೆ ಎಲ್ಲ ರಿಪೋರ್ಟು ನಾರ್ಮಲ್, ಮಾತ್ರ ಅವ್ನಿಗೆ ಹೆಂಗೆ ಸತ್ತ ಗೊತ್ತಿಲ್ಲ. ಹೆಂಗೆ ಕ್ಯಾನ್ಸರೇ ಇಲ್ಲ, ಬ್ಲಡ್ ಕ್ಯಾನ್ಸರ್, ರಕ್ತವಂತಿ ಮಾಡ್ದ. ಎಲ್ಲ ಇ ಸಿ ಜಿ, ಸಿ ಟಿ ಸಿ ಎಲ್ಲ ಏನೇನು ಟೆಕ್ನಾಲಜಿ ಇದೆ ಎಲ್ಲ ಮಾಡಿ ಟೆಸ್ಟ್ ಮಾಡಿಸಿದ್ದಾನೆ, ಎಲ್ಲ ನಾರ್ಮಲ್, ಏನೂ ಇಲ್ಲ ಅಂತ. ಬಟ್ ಅವ್ನು ನೆರಳು ತಪ್ಪಲ್ಲ. ಬಟ್ 21st ಸೆಂಚುರಿಲಿ ಇದೀವಿ, 2025 ಅಲ್ಲಿ ಇದೀವಿ. ಎಷ್ಟು ಕಾಮನ್ ಸರ್ ಇದು ಇವತ್ತಿನ ದಿನ? ಇದು ಇನ್ನೂ ಜಾಸ್ತಿ ಆಗುತ್ತೆ ಸೆಂಚುರಿ ಹೋದಾಗೆಲ್ಲ. ಗೊತ್ತಾ, ಮನುಷ್ಯ ರಾಕೆಟ್ ಕಂಡಿಡ್ದ, ಇದೆಲ್ಲ ಅಥರ್ವಣ ವೇದ. ಅಥರ್ವಣ ವೇದ ಏರೋಪ್ಲೇನು, ರಾಕೆಟ್ ಹೆಂಗೆ, ಟ್ರೈನ್ ಹೆಂಗೆ, ಬಸ್ ಹೆಂಗೆ, ಫ್ಯಾನ್ ಹೆಂಗೆ ಎಲ್ಲ ಅಥರ್ವಣದಲ್ಲಿ ಹೇಳಿರೋದು. ಅಥರ್ವಣ ಹ್ಮ್. ವೇದನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹ್ಮ್.
ಅದನ್ನ ನಡಕ್ಕಿಂತ ಹೆಚ್ಚಾಗಿ ಕೆಲವು ವಿಷಯಗಳನ್ನ ಇದರಲ್ಲಿ ಷಟ್ಕರ್ಮದಲ್ಲಿ ಎಲ್ಲದರಲ್ಲೂ ಹ್ಮ್. ಇಟ್ಟಿದೆ. ಸರ್, ತಂತ್ರಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಈಗ ಯಂತ್ರ ಅಂತ ಬರ್ತಿದ್ದ ಹಾಗೆ ಅದೊಂದು ಶ್ರೀಚಕ್ರದ ಯಂತ್ರ ಇರಬಹುದು. ಸಾಕಷ್ಟು ನೀವು ಹೇಳ್ದ ಹಾಗೆ ಒಳ್ಳೆ ಕೆಲಸಗಳಿಗೆ ಬಳಸ್ಕೊಳ್ಳುವಂಥ, ಸದಾಚಾರಕ್ಕೆ ಬಳಸ್ಕೊಳ್ಳುವಂಥ ಯಂತ್ರಗಳು. ಆದ್ರೆ ಯಾವುದನ್ನ ಮನೇಲಿಟ್ರೆ ಉತ್ತಮ, ಒಳ್ಳೇದು, ಒಳ್ಳೆ ಫಲಗಳು ಸಿಗತ್ತೆ? ಯಾಕಂದ್ರೆ ಕೆಲವೊಂದು ಯಂತ್ರಗಳನ್ನ ಇಟ್ಟಾಗ ಅದೇ ರೀತಿಯ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾಗತ್ತೆ, ಸುಮ್ಮನೆ ತಂದಿಡಕ್ಕಾಗಲ್ಲ. ಹಾಗಾಗಿನೇ ಕೆಲವೊಂದು ದೇವಸ್ಥಾನಗಳಿಗೆ ಅಥವಾ ಆರಾಧನೆ ನಡೆಯುವಂಥ ಜಾಗಕ್ಕೆ ಮಾತ್ರನೇ ಸೂಕ್ತವಾಗಿರುತ್ತೆ. ಮನೆಗೆ ತಂದಿಟ್ಕೊಳ್ಬಹುದಾದಂಥ ಪವರ್ಫುಲ್ ಆಗಿರುವಂಥ ಯಂತ್ರಗಳು ಯಾವ್ಯಾವ್ದು? ನೋಡಿ, ಕೆಲವರು ವಿಗ್ರಹ ಆರಾಧನೆ ಮಾಡ್ತಾರೆ, ಹ್ಮ್ ಮನೆಯಲ್ಲಿ ವಿಗ್ರಹ ಇಡ್ತಾರೆ. ಹ್ಮ್ ಕೆಲವು ಬಿಂಬ ಆರಾಧನೆ, ಬಿಂಬ ಅಂದ್ರೆ ಫೋಟೋ, ಈಗ ಹ್ಮ್ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ವಿಗ್ರಹ ಹ್ಮ್ ಇಡೋದಿಲ್ಲ. ಹ್ಮ್ ಕೆಲವ್ರ ಮನೆಯಲ್ಲಿ ಯಂತ್ರ ಇಟ್ಟು ಪೂಜೆ ಮಾಡ್ತಾರೆ. ಹ್ಮ್ ಯಂತ್ರ ಅಂದ್ರೆ ಈ ವಿಗ್ರಹಕ್ಕೆ ಏನಿದೆಯೋ, ಫೋಟೋದಲ್ಲಿ ಇದೆಯೋ ಅದೇ ಶಕ್ತಿ ಯಂತ್ರದಲ್ಲಿ ಇರ್ತದೆ. ಅದಕ್ಕೆ ಯಂತ್ರ ಮನೇಲಿ ಇಡ್ಬೋದು, ಹ್ಮ್ ಯಾವ್ದಾದ್ರು ಒಂದಿಟ್ಟು ಪೂಜೆ ಮಾಡಿ. ಹ್ಮ್ ಇಲ್ಲ ವಿಗ್ರಹ ಇಡೋದಾದ್ರೆ ಯಂತ್ರ ಬೇಡ. ಹ್ಮ್ 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 ಓಕೆ. ಈಗ ಲಕ್ಷ್ಮಿ ಯಂತ್ರ ಅಂತ ನೀವು ಹೇಳಿದ್ರಿ. ಲಕ್ಷ್ಮಿಲಿ ಏನು ಅವ್ರದ್ದು ಆಟಿಟ್ಯೂಡ್, ನಡವಳಿಕೆ, ಆಕೆ ಆಚಾರ ವಿಚಾರ ಎಲ್ಲ ಯಂತ್ರದಲ್ಲಿರ್ತದೆ. ಹ್ಮ್ ಕೆಲವು ವಿಗ್ರಹ ಇಡಕ್ಕೆ ಭಯ, ವಿಗ್ರಹಕ್ಕೆ ನೈವೇದ್ಯ ಮಾಡಬೇಕು, ಪೂಜೆ ಅಭಿಷೇಕ ಮಾಡಬೇಕು, ಅದು ಇದು ಅಂತೆಲ್ಲ ಹೇಳ್ತಾರೆ. ಲಕ್ಷ್ಮಿ ಯಂತ್ರ ಇಟ್ಟು ಪೂಜೆ ಮಾಡು. ಯಂತ್ರ ಒಂದು ವ್ಯಕ್ತಿಯ ಕಂಪ್ಲೀಟ್ ಬಾಡಿ ಮೈಂಡ್ ಅದಲ್ಲಿರ್ತದೆ. ಹ್ಮ್ ಯಂತ್ರ ಅಂದ್ರೆ ಏನು? ಒಂದು ವ್ಯಕ್ತಿಯ ಕಂಪ್ಲೀಟ್, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ, ಅದು ಮೈಂಡು ಬಾಡಿ ಸೋಲ್ ಇದಿಷ್ಟು ಅದಕ್ಕೊಂದು ಪ್ರಾಣ ತುಂಬಿದಾಗ ಅದು ವರ್ಕ್ ಆಗುತ್ತೆ. ಪ್ರಾಣ ಹೆಂಗೆ ತುಂಬೋದು? ಎಲೆಕ್ಟ್ರಿಸಿಟಿ ಪಾಸ್ ಹೆಂಗೆ? ಮಂತ್ರದಿಂದ. ಹ್ಮ್ ಅದರಿಂದ ಯಂತ್ರನ ಮನೇಲಿಟ್ಟ ಮೇಲೆ ಅದಕ್ಕೆ ದಿನನಿತ್ಯ ಒಬ್ಬ ಮನುಷ್ಯನಿಗೆ ಏನು ಊಟ ತಿಂಡಿ ಬೇಕು, ಅವು ಏನು ಸತ್ಕಾರ ಮಾಡ್ತಿರೋ ಅದೇ ಥರ ಅದಕ್ಕೆ ಮಾಡಿದಾಗ ಹ್ಮ್ ನಿಮಗೆ ಪವರ್ ಜಾಸ್ತಿ ಕೊಡ್ತಾ ಇರ್ತದೆ, ಅದು ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ. ಸುಮ್ಮನೆ ಶೋಕೇಶಲ್ಲಿ ತಂದು ಇಟ್ಬಿಟ್ರೆ ಅದೊಂದು ಬೊಂಬೆ ಇದ್ದಂಗೆ. ಅದರಿಂದ ಇವಾಗ ಏನಾಗಿದೆ ಕಲಿಯುಗದಲ್ಲಿ, ಇವೆಲ್ಲ ಬರೀ ಮೋಸ. ಒಳಗಡೆ ಲಕ್ಷ್ಮಿ ವಿಗ್ರಹನೂ ಇಟ್ಟಿದ್ದಾರೆ, ಲಕ್ಷ್ಮಿ ಫೋಟೋನೂ ಇದೆ, ಕಳಶನೂ ಇದೆ, ಹ್ಮ್ ಮುಂದೆ ಲಕ್ಷ್ಮಿ ಯಂತ್ರ ಬರೆದಿದ್ದಾರೆ. ಒಂದು ಆತ್ಮ ಎಲ್ಲಿ ಎಷ್ಟಂತ ಹೋಗುತ್ತೆ? ಇಲ್ಲ ಆತ್ಮ ವಿಗ್ರಹದಲ್ಲಿರಬೇಕು, ಇಲ್ಲ ಲಕ್ಷ್ಮಿ ಆತ್ಮ ಕಳಶದಲ್ಲಿರಬೇಕು, ಇಲ್ಲ ಲಕ್ಷ್ಮಿ ಆತ್ಮ ಫೋಟೋದಲ್ಲಿರಬೇಕು, ಇಲ್ಲ ಲಕ್ಷ್ಮಿ ಆತ್ಮ ಯಂತ್ರದಲ್ಲಿರಬೇಕು. ಆ ನಾಲ್ಕಲ್ಲಿ ಹೆಂಗೆ ಆಗುತ್ತೆ? ಅದರಿಂದ ಯಾವ್ದಾದ್ರು ಒಂದನ್ನ ಮನೇಲಿಡ್ಬೇಕು. ಯಾಕೆ ಮನೇಲಿ ಇಡಬೇಕು ಅಂತಂದ್ರೆ, ನಿಮಗೆ ಸಗುಣ ರೂಪದಲ್ಲಿ ಪೂಜೆ ಮಾಡೋಕ್ಕೆ ಆಗೋದಿಲ್ಲ. ಸಗುಣ ಹ್ಮ್ ಅಂದರೆ ನಮ್ಗೆ ಹೆಂಗೆ 2 ಕಣ್ಣು, 2 ಕಿವಿ, ಮೂಗು, ಹ್ಮ್ ಬಾಯಿ, ಇದು ಅದೇ ಥರ ಆಕಾರ ಇರೋರು ಇಟ್ಟು ಪೂಜೆ ಮಾಡೋಕ್ಕೆ ಸಗುಣ. ಇದು ನಿರ್ಗುಣ ರೂಪ ಯಂತ್ರಗಳು. ಹ್ಮ್ ನಿರ್ಗುಣ ಅಂದ್ರೆ ಕಣ್ಣು, ಕಿವಿ, ಮೂಗು ಎಲ್ಲ ಬರೆಯೋದಿಲ್ಲ. ಹ್ಮ್ ಬರದ್ರೆ ಹಬ್ಬಬ್ಬ ಅಂದರೆ ಆ ದೇವ್ರದ್ದು ಉಸಿರಾಟದ್ದು ಮತ್ತು ಆ ದೇವ್ರದ ಅಂಗಾಂಗ ಆಗೋ ಚರಗಳ ಬೀಜಾಕ್ಷರ ಬರ್ತಿರ್ತಾರೆ. ಓ ಈಗ ಹ್ಮ್ ಐಂ ಅಂತ ಬರಿತೀವಿ, ಅದು ಸರಸ್ವತಿ. ಉಸು ತಗೊಳ್ಳೋದು, ಉಸು ಬಿಡುವಾಗ ಐಂ ಅಂತ ಹೇಳ್ತದೆ. ಮ್ರೀಂ ಕಾಳಿ, ಕ್ಲೀಂ ದುರ್ಗಿ, ಕ್ಷೋಮ್ ಅನ್ನೋ ಪದ ನರಸಿಂಹ. ನರಸಿಂಹ ಉಸು ತಗೊಳ್ಳೋದು, ಆಕ್ಸಿಜನ್ ತಗೊಳ್ಳೋದು ಕ್ಷೋಮೆ, ಕಾರ್ಬನ್ ಡೈಆಕ್ಸೈಡ್ ಬಿಡೋದು ಕ್ಷೋಮ್ ಅಂತಾನೆ. ಹ್ಮ್ ಅದರಿಂದ ಹ್ಮ್ ಕ್ಷೋಮ್ ಹಾಗೆ ಅಂತಲೇ ಒಂದು ಬೀಜ ಮಂತ್ರ ಬರೆದಿರ್ತಾರೆ, ಕ್ಷೋಮ್ ಅಂತೇಳಿ. ಆ ಕ್ಷೋಮ್ಗೆ ಎಷ್ಟು ವೈಬ್ರೇಷನ್ ಬರ್ತದೋ ಅನ್ನೋದಕ್ಕೆ 1 ಮಾತ್ರೆ, 2 ಮಾತ್ರೆ, 3 ಮಾತ್ರೆ ಅಂತ ಹೇಳಿ ಅದಕ್ಕೆ ನಂಬರ್ಗಳಿಟ್ಟಿರ್ತಾರೆ. ಹ್ಮ್ ಆ ನ್ಯೂಮರಾಲಜಿ ಬರೀತಾರೆ, ಇಲ್ಲ ಬೀಜಾಕ್ಷರ ಬರೀತಾರೆ. ಆದ್ದರಿಂದ ಯಂತ್ರ ಮನೇಲಿ ಇಟ್ಟರೆ ಬಹಳ ಒಳ್ಳೇದು, ಅದೊಂದು ಹ್ಮ್ ಡಿವೈಸ್. ಹ್ಮ್ ಆದರೆ ನೀವೇನು ದಿನ ಬೆಳಗ್ಗೆ ತಿಂಡಿ, ಕಾಫಿ, ಊಟ, ರಾತ್ರಿ ಊಟ ಎಲ್ಲ ಮಾಡ್ತಿರೋ ಹಾಗೆ ಅದಕ್ಕೂ ಸತ್ಕಾರ ಆಗಬೇಕು. ಹ್ಮ್ ಆಗ ನಿಮಗೆ ವೈಬ್ರೇಷನ್ ಜಾಸ್ತಿ ಕೊಡುತ್ತೆ. ಹೀಗಾಗಿ ಯಂತ್ರ ಪೂಜೆ ಬಹಳ ವಿಶೇಷ. ಯಂತ್ರ ಯಾರು ಬೇಕಾದ್ರೂ ಮಾಡ್ಬೋದು. ವಿಗ್ರಹ ಹ್ಮ್ ಆರಾಧನೆ ಮಾಡೋಕ್ಕೆ ಅವಕಾಶ ಇಲ್ಲ, ಹ್ಮ್ ಫೋಟೋ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ. ಆ ಥರ ಏನಾದ್ರು ಯಂತ್ರ ಇಟ್ಬಿಡಿ ಮನೇಲಿ. ಆ ಯಂತ್ರ ಎವ್ರಿ ಟೈಮ್ ನೀವು ಪೂಜೆ ಮಾಡಿದಾಗಲೂ 10 ದಿಕ್ಕುಗಳು ಅದರದೇ ಆದ ವೈಬ್ರೇಷನ್. ಅದು ಕಾಪರ್ ಅಯಾನ್ಸ್. ಹ್ಮ್ ಹ್ಮ್ ಭುಜಪತ್ರದಲ್ಲಿ ಅಯಾನ್ಸು, ಮ್ಯಾಂಗನೀಸು, ಐರನ್ನು ಎಲ್ಲ ಇದೆ. ಅದೇನಾಗುತ್ತೆ, ಪ್ರೊಡ್ಯೂಸ್ ಮಾಡಿ ನಿಮ್ಗೆ ಎಲ್ಲೆಲ್ಲಿ ವೀಕ್ನೆಸ್ಸು ಅದನ್ನು ಪ್ರೊಟೆಕ್ಟ್ ಮಾಡ್ತದೆ. ಈ ಸಬ್ಜೆಕ್ಟೇ ಬಹಳ ಇಂಟ್ರೆಸ್ಟಿಂಗ್. ಯಂತ್ರ, ಮಂತ್ರ, ತಂತ್ರ. ಬಿಫೋರ್ ವಿ ಎಂಡ್ ಆರ್ ಕಾನ್ವರ್ಸೇಷನ್ ಸರ್, ಪುರಾಣಗಳಲ್ಲಿನ ಇದರ ಮತ್ತಷ್ಟು ಉಲ್ಲೇಖಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ ನೀವು ನಮಗೆ? ನೋಡಿ, ಈ ತಂತ್ರಗಳು ಬಹಳ ಚೆನ್ನಾಗಿ ರಾವಣ ಮಾಡ್ತಿದ್ದ. ಹ್ಮ್ ಆ, ಒಂದು ಯಂತ್ರ ಬಿಟ್ಬಿಟ್ಟಿದ್ದಂತ ರಾವಣ. ಹ್ಮ್ ಅಲ್ಲಿ ಯಾರೂ ಒಳಗೆ ಬರಕ್ ಆಗ್ತಿರ್ಲಿಲ್ಲ. ಹ್ಮ್ ಅದಂತ ದಿಗ್ಬಂಧನ, ಹ್ಮ್ ದಾಟಕ್ಕೆ ಬರಕ್ ಆಗ್ತಿಲ್ಲ. ಹನುಮಂತ ಅದನ್ನ ದಾಟ್ಬಿಟ್ಟು ಹೋಗಿ ಬಾಲ ಬೆಂಕಿ ಹಚ್ಕೊಂಡು ಹೋಗಿ ಸುಟ್ಟಾಕ್ಬಿಡ್ತಾರೆ ಹ್ಮ್ ಲಂಕಾಪಟ್ಟಣ. ಹ್ಮ್ 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 ಅಲ್ಲಿಗೆ ರಾವಣ ಒಂದು ತಂತ್ರ ರೆಡಿ ಮಾಡಿ, ಅದಕ್ಕೆ ಯಂತ್ರ ರೆಡಿ ಮಾಡಿದ್ದ. ತಂತ್ರ ಏನೋ, ಎಷ್ಟು ವೀಲ್ ಇತ್ತು, ಅದಕ್ಕೆ ಎಲ್ಲಿ ಕರೆಕ್ಟ್ ಏನೇನು ನಟ್ಟು ಬೋಲ್ಟ್ ಏನು ಹಾಕಿದ್ನೋ ಗೊತ್ತಿಲ್ಲ, ತಂತ್ರ. ಹ್ಮ್ ಬಟ್ ಯಂತ್ರ ರೆಡಿ ಮಾಡಿದ್ದ. ಹ್ಮ್
ಅದಕ್ಕೊಂದು ಶಕ್ತಿ ತುಂಬಿದ್ದ ಅವನು. ಹ್ಮ್ ಅಲ್ಲಿ ಯಾರು ದಾಟಕ್ಕಾಗ್ತಿಲ್ಲ. ಬಟ್ ಹನುಮಂತ ಅದನ್ನು ಮೀರಿ ಹೋಗಿ ಸೀತೆಗೆ ಉಂಗುರ ಕೊಟ್ಟು ಅವನು ವಿಚಾರಿಸಿ ಯೋಗಕ್ಷೇಮವಾಗಿ ಬರ್ಬೇಕಾದ್ರೆ ಅದೇ ದಾಟಿ ಲಂಕೆನ ಸುಟ್ಟಾಕ. ಹ್ಮ್ ತಂತ್ರ ಪ್ರಯೋಗ. ಲಕ್ಷ್ಮಣ ಏನ್ ಮಾಡ್ತಾನೆ, ಅದಕ್ಕೆ ಈ ಗೆರೆ ದಾಟಬೇಡಿ ನಾವು ಬರೋವರೆಗೂ ಅಂತೇಳಿ ಕುಟ್ಟಿರೋದ ಮುಂದೆ ತನ್ನ ಬಾಣ ಬಿಟ್ಟು ಒಂದು ಗೆರೆ ಹಾಕ್ತಾನೆ. ಅದು ತಂತ್ರ ತಂತ್ರ ಹಾಕ್ತಾನೆ, ಈ ದಾಟಿದ್ರೆ ತೊಂದರೆ ಆಗ್ತದೆ ಅಂಥೇಳಿ. ಅವನು ಹೋದ, ರಾವಣ ಬಂದ. ರಾವಣ ಅದನ್ನ ದಾಟಕ್ಕೆ ಅವನಿಗೂ ಭಯ. ಹ್ಮ್ ಬಟ್ ಸೀತಾ ಒಳಗೆ ಕರ್ಕೋಬೇಕು ಅವನು ತಾನಿರೋ ಜಾಗಕ್ಕೆ. ಅಮ್ಮ ನಿನ್ನ ಭಿಕ್ಷೆನ ಬಂದು ನನ್ನ ಜೊಳಗೆಗೆ ಹಾಕು ಅಂತ ಅವಳು ಹೇಳ್ತಾಳೆ. ಸೀತಾ, ನಮ್ಮ ಲಕ್ಷ್ಮಣ ಒಂದು ಗೆರೆ ಹಾಕಿದ್ದಾನೆ, ಲಕ್ಷ್ಮಣ ರೇಖೆ, ಅದು ತಂತ್ರ, ಯಂತ್ರ ಅಲ್ಲ, ಅದು ತಂತ್ರ. ನಾನು ದಾಟ್ ಬರಕ ನೀವೇ ಒಳಗೆ ಬನ್ನಿ ಅಂತ ಹೇಳ್ತಾರೆ. ಇಲ್ಲೆಲ್ಲ ನೀ ಬಾಮ್ಮ ನೀನೇ ಬರಬೇಕು, ಇಲ್ದವ್ರಿಗೆ ದೋಷ ಬರುತ್ತೆ ಅಂತ ಎದುರಿಸಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಅವಳ ಆ ಗೆರೆ ದಾಟಿಸ್ಬಿಟ್ಟು ಕೀಟಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಇದು ಗೊತ್ತು ಎಲ್ರಿಗೂ, ಹ್ಮ್ ರಾಮಾಯಣದಲ್ಲಿ ಹ್ಮ್ ಬರುವಂಥದ್ದು. ಹ್ಮ್ ಆ ತಂತ್ರನ ಎಷ್ಟು ಪವರ್ಫುಲ್ ಆಗಿತ್ತು ಅಂತಂದ್ರೆ ರಾವಣ ಕೂಡ ದಾಟಕ್ಕಾಗ್ತಿಲ್ಲ. ಹ್ಮ್ ನೋಡಿ ಅವತ್ತಿನ ಕಾಲದಲ್ಲಿ ಹೆಂಗಿತ್ತು. ಹಾಗೆ ಹ್ಮ್. ಲಕ್ಷ್ಮಣನಿಗೆ ತಂತ್ರವಿದ್ಯೆ ಗೊತ್ತಿತ್ತಲ್ಲ ಅಲ್ವಾ. ಜಿಂಕೆ ಆಗಿ ಚಿನ್ನದ ಜಿಂಕೆ ಆಗಿ ಬಂದ ಅವನು. ಅಲ್ಲಿ ಇಡೀ ಶರೀರನ ಒಂದು ಪ್ರಾಣಿ ದೇಹಕ್ಕೆ ತಗೊಂಬಂದಿಷ್ಟ. ಅವಳು ಚಿನ್ನದ ಜಿಂಕೆ ಬೇಕು ಅನ್ನೋಕ್ಕೋಸ್ಕರ ತಾನೆ ಅವನು ರಾಮ ಹೋಗಿದ್ದು. ಮಾಯಾವಿ ಅವನು. ಅವನಲ್ಲಿ ಎಂಥ ತಂತ್ರ ಹಿಡಿದು ತನ್ನ ಶರೀರನೇ ಪ್ರಾಣಿ ರೂಪಕ್ಕೆ ತರುವಂಥ ಒಂದು ತಂತ್ರವಿದ್ಯೆ, ಆ ಪ್ರಾಣಿನೇ ಮಾಡ್ಕೊಳ್ಳೋಂಥ ಒಂದು ಯಂತ್ರವಿದ್ಯೆ ಕಲ್ತಿದ್ದವನು ರಾವಣ. ಅವನು ಚಿನ್ನದ ಮೃಗ ಆಗಿ ಬರ್ತಾನೆ, ಸೀತೆ ಆಸೆ ಪಡ್ತಾಳೆ, ನಂಗೆ ಅದು ಬೇಕು ಅಂದ ತಕ್ಷಣ ರಾಮ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಸೀತೆನ ಕಿಡ್ನಾಪ್ ಮಾಡಲಿಕ್ಕೆ ಒಂದು ನೆಪವಾಯಿತು. ಅದರಿಂದ ರಾಮಾಯಣದಲ್ಲಿ ಸೀತಾ ಸ್ವಯಂವರನೂ ಕೂಡ ಒಂದು ಭಾಳ ವಿಶೇಷವಾದದ್ದು. ಹ್ಮ್. ಆಮೇಲೆ ಮಹಾಭಾರತದಲ್ಲಿ ಅರ್ಜುನ ಹೆಂಗೆ ಅವನು ಮದುವೆ ಆದ ನಿಮ್ಗೆ ಗೊತ್ತಲ್ವಾ? ಹೇಗೆ ಹೌದು. ಅವನು ಹಾ, ದ್ರೌಪದಿಯನ್ನ ದ್ರೌಪದಿನ ಹೆಂಗ್ ಮದುವೆ ಆದವನು? ಬಾಣವನ್ನ ಶಿವಧನಸ್ಸು. ಶಿವಧನಸ್ಸನು. ಹ್ಮ್ ಶಿವಧನಸ್ಸು ಅದು ಯಂತ್ರ, ಹಾ, ಇಟ್ಸ್ ಅ ಡಿವೈಸ್. ಅವನು ತಂತ್ರ ಏನ್ ಮಾಡಿದ್ದ, ಅವನಿಗೆ ಟ್ರೈನಿಂಗ್ ಕೊಟ್ಟಿದ್ರು ಗುರುಗಳು ಅವನಿಗೆ. ಹಾ. ಅದಕ್ಕೊಂದು ಮಂತ್ರ ಹಾಕಿ ಅವನು ತಂತ್ರ ಉಪಯೋಗಿಸ್ತಾ ನೀರನ್ನು ನೋಡ್ಕೊಂಡು ಪಕ್ಷಿಗೆ ಬಾಣ ಬಿಡ್ತಾನೆ. ಹ್ಮ್ ಅದರಿಂದ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ, ತಂತ್ರ ಇಸ್ ಎಸ್ ಟೆಕ್ನಾಲಜಿ. ಯಂತ್ರ ಅಂದರೆ ನಾವೇ ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಯಂತ್ರ. ತಗಡಲ್ಲಿ ಬರಿಬೋದು, ಭುಜಪತ್ರ ಬರ್ಬೋದು, ಬೊಮ್ಮೆ ಮಾಡ್ಬೋದು. ಅದು ಮಾಡೋಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಕೂದಲು, ಉಗುರು, ಬಟ್ಟೆ, ಪಾದರಕ್ಷೆ, ಇವೆಲ್ಲ ಇದನ್ನೆಲ್ಲ ಪ್ರಾಪರ್ಟೀಸ್ ಇದ್ದಾಗ ಒಂದು ಯಂತ್ರ ಬರಿಬೋದು. ಅದರಿಂದ ಯಂತ್ರ ನೀವು ಮಹಾಭಾರತ ರಾಮಾಯಣದಲ್ಲೇ ಆಗಲಿ, ಹಿರಣ್ಯಕಶಿಪುವನ್ನು ಸಂಹಾರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಗೊತ್ತಾ. ಸಾಕ್ಷಾತ್ ವಿಷ್ಣು ನರಸಿಂಹ ಅವತಾರ ತಾಳಿದ್ರು ಕೂಡ ಅರ್ಧ ಪ್ರಾಣಿ ಅರ್ಧ ಮನುಷ್ಯ ಜನ್ಮ, ಅದಕ್ಕೊಂದು ಸ್ಟೋರಿನೇ ಇದೆ. ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಬೇಕಾದ್ರೆ ಬಹಳ ತಂತ್ರ ಕುತಂತ್ರಗಳನ್ನ ನರಸಿಂಹ ಯೂಸ್ ಮಾಡ್ತಾರೆ. ಇದನ್ನು ಸಾಯಿಸೋಕೆ ಆಗೋದಿಲ್ಲ. ಅವರು ಒಂದೊಂದು ದಶ ದಿಕ್ಕುಗಳಲ್ಲೂ 10 ದಿಕ್ಕುಗಳು ಒಂದೊಂದು ತಂತ್ರ ಮಾಡಿ ಅವನ ದಿಗ್ಬಂಧನ ಮಾಡಿ ಆಮೇಲೆ ಹೊರಗೂ ಇಲ್ಲ ಒಳಗೂ ಇಲ್ಲ ಹೊಸ್ಲತ್ರ ಇಟ್ಟು ಅವ್ನು ಸಾಯಿಸ್ಬಿಡ್ತಾರೆ. ಆ 10 ದಿಕ್ಕುಗಳು ಏನಾಯಿತು ಅದೇ ಅಹೋಬಲ ನರಸಿಂಹನ 10 ನರಸಿಂಹರು ಇರೋ ಜಾಗ. ಸೊ ನರಸಿಂಹನಿಗೂ ಗೊತ್ತಿತ್ತು ತಂತ್ರವಿದ್ಯೆ. ಹ್ಮ್ ಇಲ್ಲ ಅಂಥ ಮಹಾ ರಾಕ್ಷಸನ ಹೆಂಗೆ ಅಲ್ವಾ. ದೇವಾನುದೇವತೆಗಳು ಎಂಥ ತಂತ್ರವಿದ್ಯೆ ಪರಿಣಿತರು. ಹೀಗಾಗಿ ಎಲ್ಲ ಅವತಾರದಲ್ಲೂ ರಾಮಾಯಣ ಮಹಾಭಾರತ ಎಲ್ಲ ಕಡೆ ಭಾಳ ಉಲ್ಲೇಖನ ಇದೆ ಈ ತಂತ್ರದಲ್ಲಿ. ಆಮೇಲೆ ಇದು ಮಹಾಭಾರತದಲ್ಲಿ ಸುದರ್ಶನ ಚಕ್ರವನ್ನು ಬಿಡ್ತಾರೆ, ಹ್ಮ್ ಕೃಷ್ಣನ ಚಕ್ರ ಬಿಡ್ತಾರೆ. ಆ ಚಕ್ರ ಒಂದು ಯಂತ್ರ, ಇಸ್ ಎ ಡಿವೈಸ್, ಹ್ಮ್ ಒಂದು ವೀಲು. ಅದು ಫಿಸಿಯಾಲಜಿ ಹೆಂಗಿದೆ, ಅದಕ್ಕೊಂದು ಎನರ್ಜಿ ಪಾಸ್ ಮಾಡ್ತಾರೆ. ಅದು ಸುತ್ಕೊಂಡು ಹೋಗಿ ಇಂಥವನಿಗೆ ಮಾಡಬೇಕು ಅಂದರೆ ಅವನ ರಾಶಿ ನಕ್ಷತ್ರ ಗೋತ್ರ ಎಲ್ಲ ಸಂಕಲ್ಪ ಮಾಡಿ ಬಿಟ್ಟಾಗ ಅವನ ಕತ್ತನ್ನು ಕಟ್ ಮಾಡಿಬಿಡ್ತದೆ. ಎಲ್ಲಾ ಆಯುಧಗಳು ಹಾಗೆ ಅಲ್ವಾ ಸರ್? ಇನ್ಫ್ಯಾಕ್ಟ್ ಅಂದ್ರೆ ಇವೆಲ್ಲ ಮಂತ್ರದ ಮೇಲೇನೆ ಅದಕ್ಕೆ ಶಕ್ತಿ ಬರ್ತಾ ಇದ್ದಿದ್ದು. ಅಂದ್ರೆ ನಾವೇನ್ ಹೇಳ್ತೀವಲ್ಲ, ಈಗ ಆಯುಧಗಳ ಬಗ್ಗೆ ಅದು ಪಾಶುಪಶಾಸ್ತ್ರ, ಹಾ, ಸರ್ಪಾಸ್ತ್ರ, ಆಗ್ನೇಯಾಸ್ತ್ರ, ಆಯ್ತಾ. ಆಮೇಲೆ ಜಲ, ಬಾಣ ಬಿಟ್ಟರೆ ನೀರು ಬಿಡಿಸೋದು, ಹಾ, ಅದ್ರಲ್ಲಿ ನೀರು ತುಂಬಿರ್ತಾನೆ, ಹಾ, ಅದಕ್ಕೊಂದು ಡಿವೈಸ್ ಬಿಡ್ತಾನೆ, ಬೆಂಕಿ ಹಾಕಿದ ತಕ್ಷಣ ಶತ್ರುಗಳ ಮೇಲೆ ಮಳೆ ಬೀಳೋದು. ಅದು ಬಾಣ ಬಿಟ್ಟ ತಕ್ಷಣ ಆಗ್ನೇಯಾಸ್ತ್ರ, ಮೈ ಮೇಲೆಲ್ಲ ಬೆಂಕಿ ಬೀಳೋದು, ಎಲ್ಲ ಅದೆಲ್ಲ ಟೆಕ್ನಾಲಜಿ. ಹಾ, ಅಸ್ತ್ರ ಅಂದ್ರೆ ಅದನ್ನ ಓದಿದಾಗ ನಾವ್ ಅನ್ಕೊಳ್ಳೋದು ಅದು ಲಿಟ್ರಲಿ ಒಂದು ಅಸ್ತ್ರ ಆಗಿತ್ತು ಅಂತ. ಆದ್ರೆ ಒಂದು ಹುಲ್ಕಡ್ಡಿಯಲ್ಲಿ ಸಹ ಮಂತ್ರದ ಮೂಲಕ ಅದನ್ನ ಆವಾಹನೆ ಮಾಡಿ ಅದನ್ನ ಬಿಟ್ರೆ ಅದು ಒಂದು ಅಸ್ತ್ರವಾಗಿ ಪರಿಣಮಿಸ್ತಾ ಇತ್ತು. ಗೌತಮ ಋಷಿಗಳು ಅವ್ರ ಹಾ. ಮನೆ ಗದ್ದೆಯಲ್ಲಿ ಒಂದು ಹಸು ಬಂದ್ಬಿಟ್ಟು ಮೈತಿರ್ತದೆ, ಅಯ್ಯೋ ನನ್ನ ಬೆಳೆ ಎಲ್ಲ ಹಾಳು ಮಾಡ್ತಿದ್ದೆ, ದರ್ಬೆನ ಮಂತ್ರಿಸ್ಬಿಟ್ಟು ಅದಕ್ಕೆ ಬಿಡ್ತಾರೆ. ಹಾ, ಹಸು ಸೋತು, ಗೋಹತ್ಯೆ ದೋಷ ಬಂತು. ಆ ಗೋದಾವರಿ ದಿನ ತರಿಸ್ತಾರೆ ಅವರು ಪಾಪ ಕಳ್ಕೊಳ್ಳೋಕೆ. ಹ್ಮ್. ದರ್ಬೆಯಲ್ಲಿ ಮಂತ್ರ ತಂತ್ರ ಮಾಡಿಬಿಟ್ಬಿಡ್ತಾರೆ.
ಭಾಳ ಪವರ್ಫುಲ್ಲು. ಭಾಳ ಇದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದು ಬಿಯಾಂಡ್ ದಿ ಸೈನ್ಸ್. ಇದು ಹೆಂಗೆ ಖಂಡಿತ ಅಂತ ಸರ್. ಹೇಳಲಿಕ್ಕಾಗಲ್ಲ. ಒಂದು ಬ್ಯೂಟಿಫುಲ್ ಲೈನಿಂದಾನೇ ವಿ ಆರ್ ಎಂಡಿಂಗ್ ಈ ಪ್ರೋಗ್ರಾಮ್ನ. ಯಂತ್ರ, ಮಂತ್ರ, ತಂತ್ರ ಖಂಡಿತ ಇಟ್ಸ್ ಬಿಯಾಂಡ್ ಸೈನ್ಸ್ ಆ್ಯಂಡ್ ನಮ್ಮ ಸನಾತನ ಧರ್ಮದಲ್ಲೂ ಮೆನ್ಷನ್ ಆಗಿರುವಂಥದ್ದು, ಸಾವಿರಾರು ವರ್ಷಗಳಿಂದ ಇರುವಂಥದ್ದು. ಆದರೆ ಸದ್ಬಳಕೆ ಮಾಡಲಿ ಅಂತ ಪ್ರಾರಂಭವಾಗಿದ್ದು ದುರ್ಬಳಕೆ ಆಗ್ತಾ ಇದೆ ಅನ್ಫಾರ್ಚುನೇಟ್ಲಿ. ಆದರೆ ಇದ್ರ ಬಗ್ಗೆ ಸಾಕಷ್ಟು ನಮಗೆ ತಿಳಿಸ್ಕೊಟ್ರಿ. ಆ್ಯಂಡ್ ಹೇಗೆ ಆ್ಯಸ್ ಕಾಮನ್ ಮ್ಯಾನ್ ಜಸ್ಟ್ ಇನ್ ಕೇಸ್ ಯಾರಿಗಾದ್ರೂ ನಮಗೆ ಈ ನೆಗೆಟಿವಿಟಿ ಅವಾಯ್ಡ್ ಆಗಬೇಕು, ನಾವು ನಮ್ಮ ಫ್ಯಾಮಿಲಿ ಕ್ಷೇಮವಾಗಿರಬೇಕು ಅಂತಿದ್ರೆ ಏನು ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ. ದಟ್ಸ್ ದ ಬೆಸ್ಟ್ ಪಾರ್ಟ್ ಸರ್. ಬಹಳ ಬಹಳ ಧನ್ಯವಾದಗಳು ಸರ್. ನಿಮಗೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಸಪ್ತಮ್ ತೈಲ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್ ಥ್ಯಾಂಕ್ ಯು ವೆರಿ ಮಚ್. ಕಡೆಯಿಂದ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ.